ನಾವು ಪಶ್ಚಿಮ ವಿಭಾಗದ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಸುಮಾರು ದ್ವಿಚಕ್ರ ವಾಹನ ಸವಾರರು ಒಂದು ಹೆಲ್ಮೆಟ್ ಇಲ್ಲದೇ ಸವಾರ ಮಾಡ್ತಾ ಇದ್ದಾರೆ ಮತ್ತು ಒಂದು ಹೆಲ್ಮೆಟ್ ಇದ್ದು ಸವಾರ ಮಾಡ್ತಾ ಇದ್ದಾರೆ. ಹೆಲ್ಮೆಟ್ ಹಾಕ್ಕೊಂಡು ಸವಾರ ಮಾಡೋದವರು ಸ್ವಲ್ಪ ಇದರಲ್ಲಿ ಗುಣಮಟ್ಟದ ಹೆಲ್ಮೆಟ್ ಹಾಕ್ತಾ ಇದ್ದಾರೆ, ಕೆಲವೊಂದು ಜನ ಹಾಫ್ ಹೆಲ್ಮೆಟ್ ಹಾಕ್ತಾ ಇದ್ದಾರೆ, ಇನ್ನು ಕೆಲವರು ಹೆಲ್ಮೆಟ್ಟು ಅಷ್ಟೊಂದು ಗುಣಮಟ್ಟದಾಗಿಲ್ಲ. ಇವೆಲ್ಲದ ರೀತಿಯಿಂದ ಆಕ್ಸಿಡೆಂಟು ಬೈಕ್ ರೈಡರ್ಸ್ ಏನು ಸಾವು ಆಕ್ಸಿಡೆಂಟಲ್ಲಿ ಮೃತಪಡ್ತಾ ಇದ್ರಲ್ಲ, ಅದರಲ್ಲಿ ನಾವು ಸುಮಾರು ಗುಣಮಟ್ಟದ ಇಲ್ಲದ ಹೆಲ್ಮೆಟ್ ಹಾಕ್ಕೊಂಡು ಅವ್ರು ಹೆಲ್ಮೆಟ್ ಹಾಕ್ಕೊಂಡಿದ್ರು ಕೂಡ ಅವ್ರ ತಲೆಗೆ ಪೆಟ್ಟಾಗಿ ಸತ್ತಿದ್ರು ಕೂಡ ನಮಗೆ ಅಂಕಿಅಂಶಗಳು ಸಿಕ್ಕಿದೆ. ಹಾಗೂ ಹಾಫ್ ಹೆಲ್ಮೆಟ್ ಹಾಕೋತಾರೆ, ಅವ್ರು ಬಿದ್ದ ತಕ್ಷಣವೇ ಹೆಲ್ಮೆಟ್ ಅವ್ರಿಗಿಂತ ಮುಂಚೆನೇ ಹಾರಿ ಹೋಗಿರುತ್ತೆ. ಇಂಥದ್ದೊಂದನ್ನು ಕೂಡ ನಾವು ಗಮನಿಸಿ ಇದರದ ಪ್ರಯುಕ್ತ ಅವೇರ್ನೆಸ್ ಮೂಡಿಸ್ಬೇಕು ಮತ್ತು ಯಾರು ಹಾಫ್ ಹೆಲ್ಮೆಟ್ ಆಗಲಿ ಅಥವಾ ಗುಣಮಟ್ಟ ಇಲ್ಲದ ಹೆಲ್ಮೆಟನ್ನು ಮಾರಾಟ ಮಾಡ್ತಾರೆ ಇಂಥವ್ರ ಮೇಲೆ ಕ್ರಮ ತಗೋಬೇಕು ಅಂತ ಅನ್ಕೊಂಡ್ಬಿಟ್ಟು ಒಂದು ಜಂಟಿ ದಾಳಿಯನ್ನು ನಿನ್ನೆ ದಿನ ನಾವು ತಗೊಂಡಿರ್ತೀವಿ. ನಿನ್ನೆ 4 ಜುಲೈ 2025 ನಮ್ಮ ಲೀಗಲ್ ಮೆಟ್ರೋಲಜಿ ಡಿಪಾರ್ಟ್ಮೆಂಟ್ ಅವ್ರ ವತಿಯಿಂದ ಮತ್ತು ಸಾರಿಗೆ ಸಂಸ್ಥೆ ಇಲಾಖೆ ವತಿಯಿಂದ ಮತ್ತು ನಮ್ಮ ಒಂದು ಸಂಚಾರ ಪೊಲೀಸ್ ಸಂಚಾರ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಸಂಚಾರ ವತಿಯಿಂದ ಇದು ಒಂದು ಜಂಟಿ ಆಪರೇಷನನ್ನು ನಾವು ರಚನೆ ಮಾಡಿಬಿಟ್ಟು ನಮ್ಮ ವ್ಯಾಪ್ತಿಗೆ ಬರುವಂಥ ಲಾಲ್ಬಾಗ್ ಮುಖ್ಯ ರಸ್ತೆ, ಕಳಾಶಿಪಾಳ್ಯ ರಸ್ತೆ, ಮಾಗಡಿ ರಸ್ತೆ, ಸುಮ್ನಹಳ್ಳಿ ರಸ್ತೆ, ಸಿದ್ದಯ್ಯ ರಸ್ತೆ ಮತ್ತು ಜೆ.ಸಿ. ರಸ್ತೆ, ಈ ಒಂದು ಪ್ರಮುಖ ರಸ್ತೆಯಲ್ಲಿ ಈ ಒಂದು ಅಂಗಡಿಗಳು ಭಾಳಷ್ಟು ಇವೆ ಮತ್ತು ಅಲ್ಲಿನೇ ಈ ಥರ ಒಂದು ಹೆಲ್ಮೆಟನ್ನು ಮಾರಾಟ ಮಾಡ್ತಾ ಇದ್ದಂಥ ಮಾಹಿತಿ ತಿಳಿದ್ಬಿಟ್ಟು ನಿನ್ನೆ ಬೆಳಗ್ಗೆ ಸುಮಾರು 11 ಗಂಟೆಗೆ ನಾವು ದಾಳಿ ಕೈಗೊಂಡಿದಾಗ ನಮಗೆ ಸುಮಾರು ಏನು ಗುಣಮಟ್ಟವಲ್ಲದ ಹೆಲ್ಮೆಟನ್ನು ಕೂಡ ನಾವು ದಾಳಿಯಲ್ಲಿ ಜಪ್ತಿ ಮಾಡ್ಕೊಂಡಿದ್ದೀವಿ. ಪ್ಲಸ್ ಅದರದ್ದು ಸಂಬಂಧಪಟ್ಟಂತೆ 19 ಅಂಗಡಿಗಳ ಮೇಲೆ ಪ್ರಕರಣಗಳನ್ನು ಕೂಡ ದಾಖಲು ಮಾಡಿದ್ದೀವಿ. ಸುಮಾರು 50,000 ಸ್ಥಳದಂಡನ್ನು ಕೂಡ ಲೀಗಲ್ ಮೆಟ್ರೋಲಜಿದವರು ಕಟ್ಟಿಸ್ಕೊಂಡಿದ್ದಾರೆ. ಹಾಗೂ ಅವರು ಒಂದು ಲೀಗಲ್ ಮೆಟ್ರೋಲಜಿ ಕಾಯ್ದೆ 2009 ಕಲಂ 15 ಅಡಿಯಲ್ಲಿ ಕ್ರಮ ಕೈಗೊಂಡು 50,000 ಫೈನು ಮತ್ತು ಇನ್ನು ಉಳಿದ ಅಂಗಡಿಗಳಿಗೆ ನೋಟಿಸನ್ನು ಕೂಡ ಜಾರಿ ಮಾಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು. ಅದರಂತೆ ಸಾರಿಗೆ ಇಲಾಖೆಯಿಂದನೂ ಕೂಡ ಸುಮಾರು ಒಂದು 38 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಅವರು ಸಾರಿಗೆ ಮೋಟಾರ್ ವಾಹನ ಕಾಯ್ದೆ 1988 ಕಲಂ 194D ಅಡಿ ರೆಡ್ ವಿತ್ 129 ಮೋಟರ್ ವೆಹಿಕಲ್ ಆ್ಯಕ್ಟ್ ಅಡಿಯಲ್ಲಿ ಕ್ರಮ ಜರುಗಿಸಿಕೊಂಡು ಯಾರು ಹಾಫ್ ಹೆಲ್ಮೆಟ್ ಹಾಕೊಳ್ಳಿ ಅಥವಾ ಗುಣಮಟ್ಟದ ಹೆಲ್ಮೆಟ್ ಹಾಕ್ಕೊಳ್ಳಾರ್ದೇ ವೆಹಿಕಲ್ ಸವಾರ ಮಾಡ್ತಾ ಇದ್ದವ್ರ ಮೇಲೇನೂ ಕೂಡ ಕ್ರಮ ತಗೊಂಡಿದ್ದೀವಿ. ಸೊ ಇದು ಒಂದು ಅವೇರ್ನೆಸ್. ಯಾಕೆಂದರೆ ಹೆಲ್ಮೆಟ್ ಕೇವಲ ಪೊಲೀಸರು ಫೈನ್ ಹಾಕ್ತಾರ ಅಂತ ಹೆಲ್ಮೆಟ್ ಧರಿಸಲಾರ್ದೇ ನಿಮ್ಮ ಒಂದು ಜೀವ ರಕ್ಷಣೆಗೋಸ್ಕರ ನೀವು ಹೆಲ್ಮೆಟ್ ಧರಿಸ್ಕೋಬೇಕಾಗತ್ತೆ. ಹೆಲ್ಮೆಟ್ ಗುಣಮಟ್ಟದ್ದಾಗಿರಲಿ, ನಿಮ್ಮ ಪೂರ್ತಿ ತಲೆ ಕವರ್ ಆಗಿರಲಿ, ಯಾವುದೇ ಕಾರಣಕ್ಕೂ ಏನೇ ಒಂದು ಆಕ್ಸಿಡೆಂಟ್ ಆಗಲಿ ಅಥವಾ ಏನೇ ಒಂದು ಕೆಳಗಡೆ ಬೀಳಿದ್ರೂ ಕೂಡ ನಿಮ್ಮ ಒಂದು ತಲೆ ರಕ್ಷಣೆ ಆಗಬೇಕು, ಅಂಥ ಒಂದು ಗುಣಮಟ್ಟದ ಹೆಲ್ಮೆಟನ್ನು ಧರಿಸಬೇಕು ಅಂತ ಸಾರ್ವಜನಿಕರನ್ನ ಹೇಳ್ತೀನಿ.